ಪ್ರಧಾನಿ ನರೇಂದ್ರ ಮೋದಿಗೆ ಡೊಮಿನಿಕಾ ಸರ್ಕಾರ ತನ್ನ ದೇಶದ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಮುಂದಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲೇ ತಮ್ಮ ದೇಶಕ್ಕೆ ಸಹಾಯ ಮಾಡಿದ ಹಾಗೂ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಬಲಪಡಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಗೌರವಿಸಲು ಡೊಮಿನಿಕಾ ಸರ್ಕಾರ ನಿರ್ಧರಿಸಿದ್ದು, ಇದಕ್ಕಾಗಿ ಡೊಮಿನಿಕಾದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ಡೊಮಿನಿಕಾ ಅವಾರ್ಡ್ ಆಫ್ ಹಾನರ್ ಅನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡಲು ತೀರ್ಮಾನಿಸಲಾಗಿದೆ. ಕೋವಿಡ್ ಸಂಕಷ್ಟದ ವೇಳೆ ಭಾರತ ಸರ್ಕಾರ ಡೊಮಿನಿಕಾಗೆ 70,000 ಆಸ್ಟ್ರಾಜೆನೆಕಾ ಲಸಿಕೆಯನ್ನು ನೀಡಿತ್ತು. ಭಾರತದ ಲಸಿಕೆ ಮೈತ್ರಿ ಯೋಜನೆ ಅಡಿಯಲ್ಲೇ ಡೊಮಿನಿಕಾ ಸರ್ಕಾರಕ್ಕೆ ನೆರವಿನ ಹಸ್ತ ಚಾಚಿತ್ತು. ಇದಕ್ಕೆ ಕೃತಜ್ಞತೆಯಾಗಿ ಡೊಮಿನಿಕಾ ಸರ್ಕಾರ ಈ ಪುರಸ್ಕಾರ ನೀಡಲು ನಿರ್ಧರಿಸಿದೆ. ಮುಂಬರುವ ಭಾರತ ಮತ್ತು ಕ್ಯಾರಿಕಾಂ ಶೃಂಗಸಭೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಡೊಮಿನಿಕನ್ ಅಧ್ಯಕ್ಷ ಸಿಲ್ವಾನಿ ಬರ್ಟನ್ ಗೌರವವನ್ನು ಪ್ರದಾನ ಮಾಡಲಿದ್ದಾರೆ. ಇನ್ನು ಈ ಗೌರವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತಿರುವ 15ನೇ ಅಂತಾರಾಷ್ಟ್ರೀಯ ಪುರಸ್ಕಾರವಾಗಿದೆ. ಇದಕ್ಕೂ ಮುನ್ನ ಮೋದಿಯವರಿಗೆ ಒಟ್ಟು 14 ದೇಶಗಳು ತಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಮ್ಮ ದೇಶದ ಜನರಿಗೆ ನೀಡಿದ ನೆರವಿಗೆ ಇದು ನಾವು ಕೃತಜ್ಞತಾಪೂರ್ವಕವಾಗಿ ನೀಡುತ್ತಿರುವ ಗೌರವ ಎಂದು ಡೊಮಿನಿಕಾ ದೇಶದ ರೂಸ್ವೆಲ್ಟ್ ಸ್ಕೆರಿಟ್ ಹೇಳಿದ್ದಾರೆ. ಪ್ರಧಾನಿ ಮೋದಿಗೆ 15ನೇ ಅಂತಾರಾಷ್ಟ್ರೀಯ ಪುರಸ್ಕಾರ. ಪ್ರಧಾನಿಗೆ ಸಿಕ್ಕಿರೋ ಅಗ್ರಮಾನ್ಯ ಪ್ರಶಸ್ತಿಗಳ ಪಟ್ಟಿ: ರಷ್ಯಾ ಆರ್ಡರ್ ಆಫ್ ಆಂಡ್ರ್ಯೂ, ಭೂತಾನ್ ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್, ಗ್ರೀಸ್ ಆರ್ಡರ್ ಆಫ್ ಹಾನರ್, ಫ್ರಾನ್ಸ್ ಲೆಜೆಂಡ್ ಆಫ್ ಹಾನರ್, ಈಜಿಪ್ಟ್ ಆರ್ಡರ್ ಆಫ್ ದಿ ನೀಲ್, ಪಪುವಾ ನ್ಯೂಗಿನಿಯಾ ಆರ್ಡರ್ ಆಫ್ ಲುಗಾವು, ಫಿಜಿ ಆರ್ಡರ್ ಆಫ್ ಫಿಜಿ, ಯುನೈಟೆಡ್ ಸ್ಟೇಟ್ಸ್ ಲೆಜೆಂಡ್ ಆಫ್ ಮೆರಿಟ್, ಬಹರೈನ್ ಆರ್ಡರ್ ಆಫ್ ದಿ ರಿಜೈನ್, UAE ಆರ್ಡರ್ ಆಫ್ ಜಾಯೇದ್, ಮಾಲ್ಡೀವ್ಸ್ ಆರ್ಡರ್ ಆಫ್ ಇಜುದ್ದೀನ್, ಪ್ಯಾಲೆಸ್ತೀನ್ ಆರ್ಡರ್ ಆಫ್ ದಿ ಸ್ಟೇಟ್ ಆಫ್ ಪ್ಯಾಲೆಸ್ತೀನ್, ಅಫ್ಘಾನಿಸ್ತಾನ್ ಸ್ಟೇಟ್ ಆಫ್ ಗಾಜಿ ಅಮೀರ್ ಅಮನ್ನುಲ್ಲಾ ಖಾನ್, ಸೌದಿ ಅರೇಬಿಯಾ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ಲಾಜೀಜ್, ಡೊಮಿನಿಕಾ ಅವಾರ್ಡ್ ಆಫ್ ಹಾನರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.